ನೋಡಿ ನಿಮ್ಗೆ ಹೆಂಗ ಅನಿಸ್ತು ಸರ್? ಸರ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದು ಫ್ಯಾಮಿಲಿ ಒಂದು ನೋಡುವಂತ ಅತ್ಯಂತ ಒಂದು ಸುಂದರವಾದ ಚಿತ್ರ. ಸೊ ಇದರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಡಾಕ್ಟರ್ ಕಲ್ಮೇಶ್ ಹಾವೇರಿಪೇಟೆ ವಕೀಲರಾದಂಥ ಇವರು ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಎಲ್ಲ ಒಟ್ಟು ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ನೋಡುವಂತ ಚಿತ್ರ. ಒಂಥರ ತಾಯಿ ಸೆಂಟಿಮೆಂಟ್ ಇರುವಂತ ಒಂದು ಸಿನಿಮಾ. ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ ಹೆಂಗ್ ಬಾಳ್ಬೇಕು ಅನ್ನುವಂಥದನ್ನ ಈ ಸಿನಿಮಾದಿಂದ ಕಲಿತ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಇದು ಉತ್ತರ ಕರ್ನಾಟಕ ಕಲಾವಿದರು ನಾವೆಲ್ಲರೂ ಮತ್ತೊಂದ್ಸಲ ನಾ ಹೇಳುದು, ನಾವೆಲ್ಲರೂ ಉತ್ತರ ಕರ್ನಾಟಕದ ಕಲಾವಿದರನ್ನ ನಾವು ಪ್ರೋತ್ಸಾಹಿಸಿ ಬೆಳೆಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಫಿಲ್ಮ್ ಅತಿ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಕೌಟುಂಬಿಕ ಸಿನಿಮಾ ಆಗಿರೋದ್ರಿಂದ ನಮ್ಮವರಾದ ಅಣ್ಣವ್ರ ಭಾಳ ಚಂದ ಅಭಿನಯ ಮಾಡಿದಾರ. ಮತ್ತು ಸಾಂಗ್ಸು ಚಲೋ ಅದಾವ, ಫೈಟ್ಸು ಚಲೋ ಅದಾವ, ಆ್ಯಕ್ಟಿಂಗು ಚಲೋ ಐತಿ. ಇದನ್ನ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಜನರು ಬಂದು ನೋಡಿ ಅವ್ರಿಗೆ ಈ ಉತ್ತರ ಕರ್ನಾಟಕದ ಒಬ್ಬ ಅಭಿನಯ ಮಾಡಿದಾರ ನಮ್ಮ ಅಣ್ಣಾರ, ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಮಾಡಿ ಕಾಸ ಅವ್ರನ್ನ ಬೆಳೆಸ್ಬೇಕಂತೇಳಿ ನಾ ಎಲ್ಲರಿಗೂ ಕೇಳ್ತೇನೆ. ಥ್ಯಾಂಕ್ ಯು. ಅವನ್ ಚಿತೆಗೆ ಬೆಂಕಿ ಹಚ್ಚಲಿಲ್ಲ ಅಂದ್ರೆ ಈ ಊರಲ್ಲಿ ನಮ್ ನ್ಯಾಯ ಕೇಳಕ್ಕೆ ಯಾರು ಇರಲ್ಲ. ನಮ್ಮೂರಂತ ಕಲ್ಮೇಶ್ ಹಾವೇರಿಪೇಟೆ ಅವರು ನಮ್ಮ ಫಿಲ್ಮ್ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಗ್ತೈತಿ. ಆಮ್ಯಾಗೆ ತಾಯಿ ಸೆಂಟಿಮೆಂಟ್ ಐತಿ. ಆಮ್ಯಾಗೆ ಎಲ್ಲರೂ ಫ್ಯಾಮಿಲಿ ಎಲ್ಲ ನೋಡುವಂಥ ಪಿಕ್ಚರ್. ಎಲ್ಲರೂ ನಮ್ಮ ಇದ್ರ ಮೂಡ್ ಕಾಸು ಎಲ್ಲರೂ ಪ್ರೋತ್ಸಾಹ ಮಾಡಿ ಅವ್ರು ಒಳ್ಳೇದಾಗಲ್ಲ ಅಂತೇಳಿ ಹಾರೈಸ್ತಾ. ಯಾಕೆ ರಾಜಣ್ಣ ನನ್ ಬೆಟ್ಟ ಅಲ್ಲೇ ನೋಡಿ ನಿನ್ ಮೈಯಲ್ಲಿ ಬೆವರು ಬಂತೇನು? ಬೆವರ ಈ ರಾಜಣ್ಣಂಗೆ ಪೊಗರು ಬಂತು. ಅತ್ಯುತ್ತಮ ಕತೆ, ಒಂದು ಜನಕ್ಕೆ ಮುಟ್ಟುವಂತ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತೆ ಡೈರೆಕ್ಷನ್ ಒಳ್ಳೆ ಚೆನ್ನಾಗಿದೆ. ಹಾಡುಗಳು ತುಂಬಾ ಮನಸ್ಸಿಗೆ ಮುಟ್ಟೋ ತರ ಇದೆ. ನಾಯಕತ್ವದಲ್ಲಿ ಡಾಕ್ಟರ್ ಕಲ್ಮೇಶ್ ಅವರು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ಈ ರೀತಿ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಪ್ರೋತ್ಸಾಹವನ್ನ ನಾವು ಜನಕ್ಕೆ ತೋರಿಸ್ಬೇಕು. ನಾವು ಬಂದು ಸಿನಿಮಾ ನೋಡ್ಬೇಕು, ಜನ ಎಲ್ಲ ಬಂದು ಈ ಸಿನಿಮಾ ನೋಡ್ಬೇಕು. ಆಗ ನಮ್ಮ ಕಡೆ ಇರುವಂತ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರತಿಭೆ ಬೆಳೀಲಿಕ್ಕೆ ಸಾಧ್ಯ. ಈಗ ಬೆಂಗಳೂರಲ್ಲಿ, ಮೈಸೂರಲ್ಲಿ ಈ ತರ ಎಲ್ಲ ಸಿಸ್ಟಮ್ ಅನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಈ ತರ ಒಂದು ಒಳ್ಳೆ ಸಿಸ್ಟಮ್ ಅನ್ನು ರೆಡಿ ಮಾಡಿಕೊಂಡು ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಜನತೆಯನ್ನು ಬೆಳೆಸ್ಬೇಕು. ಒಂದು ಒಳ್ಳೆ ಹೀರೋಯಿನ್ ಆಗ್ಲಿ, ಒಳ್ಳೆ ಕಲಾವಿದರು ಇಲ್ಲೆಲ್ಲ ಅಡಗಿದ್ದಾರೆ. ಅವ್ರನ್ನ ಹೊರಗೆ ತರೋ ಕೆಲಸ ಈಗ ಈ ಡಾಕ್ಟರ್ ಕಲ್ಮೇಶ್ ಅವರು ಮಾಡಿದ್ದಾರೆ. ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೆಲ್ಲ ಆಗೋಯ್ತು. ತುಂಬ ಚೆನ್ನಾಗಿದೆ. ಅದರಲ್ಲೂ ಈಗ ಒಬ್ಬ ಹೀರೋ, ಅವ್ರು ನಮ್ಮ ಫ್ರೆಂಡೇ. ಈ ಪ್ರೊಡ್ಯೂಸರ್ ಆಗಿ, ನಿರ್ಮಾಪಕರಾಗಿ ಹೀರೋಗಿರಿ ಮಾಡೋದು ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಆಮೇಲೆ ಕತೆ ಸೆಲೆಕ್ಟ್ ಮಾಡೋದು ತುಂಬ ಚೆನ್ನಾಗಿದೆ. ಎಲ್ಲ ತುಂಬ ಚೆನ್ನಾಗಿ ಬೋಲ್ಡ್ ಬಂದಿದೆ. ನಮ್ಮವರಲ್ವಾ, ಅದಕ್ಕೆ ನಮ್ಮವ್ರು ಬೆಳೀಲಿ. ತುಂಬ ಫಸ್ಟ್ ಎಲ್ಲರೂ ಬಂದು ಪಿಕ್ಚರ್ ನೋಡ್ರಿ. ಈಗ ನಮ್ಮ ಅತಿಶಯ ಆಗಬಾರ್ದು. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಹಾಡುಗಳು ತುಂಬ ಚೆನ್ನಾಗಿದ್ದಾವೆ, ಮ್ಯೂಸಿಕ್ ಚೆನ್ನಾಗಿದೆ, ಎಡಿಟಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ನೋಡಿ ದಯವಿಟ್ಟು. ಎಲ್ಲ ಬಂದು ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನೀನು ಈಗ ನಡೀತಿರೋ ಅಧರ್ಮನ ಮಟ್ಟ ಹಾಕೋದಿಕ್ಕೆ ಜನನಾಯಕ ಆಗ್ಲೇಬೇಕು ಮಗನೇ. ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ವಿನಃ ನಿನ್ನ ಆಶ್ರಯದಲ್ಲಿ ಮಾತ್ರ ಬದುಕೋದಿಲ್ಲ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಹೇಳಿ ರಾಜ, ಸಮಾಜ ಸೇವೆ ಹೋಗಿದ್ದೀರಾ? ಕೇಳಿದ್ದೀನಿ. ಏನಿಲ್ಲ ಸರ್, ಹಾಗೆ ಬೆಂಗಳೂರಿಗೆ ಬಂದಿದ್ದೆ. ನಿಮ್ಮನ್ನ ಭೇಟಿಯಾಗಿ ನಮ್ಮ ಊರಿನ ಸಮಸ್ಯೆಗಳನ್ನೆಲ್ಲ ಕೂಲಂಕುಷವಾಗಿ ತಿಳಿಸೋಣ ಅಂತ ಬಂದೆ. ನಾನು ಹೋಗೋ ದಾರಿಲೆಲ್ಲ ಅಡ್ಡ ಬರ್ತಾ ಇದೆಯಾ? ನಿನ್ನ ಅಡ್ಡ ಉದ್ದುದ್ದ ಎಲ್ಲ ಸೀಳಾಗ್ಬಿಡ್ತೀನಿ. ನಾನು ಹುಟ್ಟಿರೋದೇ ಊರು ಸಾಬರಿ ಮಾಡೋದಕ್ಕೆ. ಅಮಾಯಕ ಜನರನ್ನ ನಿಮ್ಮಂತ ಕಟುಕರಿಂದ ಕಾಪಾಡೋನೆ ಈ ಅಣ್ಣ ರಾಜಣ್ಣ.